ಸರ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಏನೆಲ್ಲ ಇಷ್ಟೊತ್ತಿಗೆ ಬರ್ತಾ ಇದ್ದೀರಾ? ಬೇಗ ಹೋಗಿ ಕ್ಲಾಸ್ ರೂಮ್ಗೆ. ನಮ್ ಕಾಲೇಜ್ ಕ್ಯಾಂಪಸ್ ಲವರ್ಸ್ ಪ್ಯಾರಡೈಸ್ ಆಗೋಗಿದೆ. ಹೋಗಮ್ಮ ಬೇಗ ಹೋಗಯ್ಯ. ಕ್ಲಾಸ್ ಬೆಲ್ ಹೊಡೆದಿದೆ, ಹೋಗಯ್ಯ ಒಳಗೆ. ಅಣ್ಣಯ್ಯ, ಎಲ್ರು ಕ್ಲಾಸ್ ರೂಮ್ ಒಳಗೆ ಹೋದ್ರೆ ನೀನ್ ಒಬ್ನೇ ಕೂತ್ಕೊಂಡು ಅಳ್ತಿದ್ಯಲ್ಲೋ, ಯಾಕಪ್ಪ? ಏನ್ ಲೀವ್ ಲೆಟರ್ ಬರೀತಾ ಇದೀಯಾ? ಮತ್ತೆ ಲವ್ ಲೆಟರ್ ಬರೀತಾ ಇದೀಯಾ? ಮತ್ತೆ ಯಾಕಪ್ಪ ಅಳ್ತಿದ್ಯಾ? ಡೆತ್ ಲೆಟರ್ ಬರೀತಾ ಇದ್ದೀನಿ ಸರ್. ಅಯ್ಯೋ, ಏನು ಅನಾಹುತ ಮಾಡ್ಕೊತಾವನಲ್ಲ ಅಣ್ಣಯ್ಯ. ಅಂತದ್ ಏನಾಯ್ತಪ್ಪ? ಬೇಡ ಸರ್, ನನಗೆ ಈ ಲೈಫೇ ಬೇಡ ಸರ್. ಯಾಕೋ ಏನಾಯ್ತು ಹೇಳೋ? ಲೈಫ್ ಪಾರ್ಟ್ನರ್ ಇಲ್ದಿದ್ಮೇಲೆ ಈ ಲೈಫ್ ಏನಕ್ ಸರ್? ಸರಿ, ನನ್ ತಲೆ ಕೆಡಿಸ್ತಾ ಇದ್ದಾನೆ. ಅದೇನ್ ಬಿಡಿಸೇಳಪ್ಪ. ನಾನ್ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ನನ್ನ ಅಣ್ಣಯ್ಯ ಅಣ್ಣಯ್ಯ ಅಂತ ಕರಿತಾ ಇದ್ರು. ತುಂಬಾ ಖುಷಿ ಪಟ್ಟೆ ಸರ್. ಆಗ ನಮ್ಮಪ್ಪ ನನಗೊಂದು ಒಳ್ಳೆ ಹೆಸರಿಕ್ಕದ್ನಲ್ಲ ಅಂತ ಸಂತೋಷ ಪಟ್ಟೆ ಸರ್. ಯಾಕಪ್ಪ ಅಳ್ತಿದ್ಯಾ? ಆದ್ರೆ ಈಗ ಇರೋ ಬರೋ ಹುಡುಗಿರೆಲ್ಲ ನನ್ನ ಅಣ್ಣಯ್ಯ ಅಣ್ಣಯ್ಯ ಅಂತ ಕರೀತಾರೆ ಸರ್. ನನ್ ಲವ್ ಮೂಡೇ ಅಪ್ಸೆಟ್ ಆಗೋಯ್ತು ಸರ್. ಬೇಡ ಸರ್, ನನಗೆ ಈ ಲೈಫೇ ಬೇಡ ಸರ್. ಯಾಕೋ ಸರ್? ಮತ್ತಿನ್ನೇನ್ ಮಾಡ್ಲಿ ಸರ್? ಈ ಕಾಲೇಜಲ್ಲಿರೋ ಹುಡುಗರೆಲ್ಲ ನನ್ನ ಗೇಲಿ ಮಾಡ್ತಾರೆ ಸರ್. ಕಾಲೇಜ್ ಮೆಟ್ಲು ಹತ್ತದ್ಮೇಲೆ ನಿನಗೊಂದು ಲವರ್ ಬೇಕು ಅಂತಾರೆ ಸರ್, ಇಲ್ಲ ಅಂದ್ರೆ ನೇಣಾಕು ಅಂತಾರೆ ಸರ್. ಅದೇ ಟೆನ್ಷನ್ ಅಲ್ಲಿ ಡೆತ್ ನೋಟ್ ಬರಿತಾ ಬರಿತಾ ಬಾದಾಮಿ ಹಾಲ್ ಕುಡಿತಾ ಇದ್ದೀನಿ ಸರ್. ನೇಣಾಕೋಣಕ್ಕೆ ಭಯ. ಏನ್ ಈ ಹುಡುಗರು ಓದೋದಕ್ ಬರ್ತಾರೋ ಸಾಯೋ ಐಡಿಯಾ ಕೊಡಕ್ ಬರ್ತಾರೋ? ಅಣ್ಣಯ್ಯ, ನನ್ನಂತ ಬುದ್ಧಿವಂತ ಗುರುಗೆ ಈ ತಪ್ಪು ಶಿಷ್ಯ ಏನ? ಅದೇನ್ ಸರ್ ಹಂಗಂದ್ಬಿಟ್ರಿ? ಅಣ್ಣ ಹಾಲ್ ಮಂಡ್ಯ ಫೇಮಸ್. ಆಯ್ತು ಅಣ್ಣಯ್ಯ, ಒಂದ್ ಕೆಲ್ಸ ಮಾಡು. ಏನ್ ಸರ್? ನೀನು ಈ ಕಾಲೇಜಲ್ಲಿರೋ ಹುಡುಗಿರ್ನ ಲವ್ ಮಾಡ್ಬೇಡ, ಬೇರೆ ಏರಿಯಾ ಹುಡುಗಿರ್ನ ಲವ್ ಮಾಡು. ಯಾಕೆಂದ್ರೆ ಬೇರೆ ಏರಿಯಾ ಹುಡುಗಿರ್ಗೆ ನೀನೇ ಅಣ್ಣಯ್ಯ ಅಂತ ನಿನ್ನ ಹೆಸರು ಗೊತ್ತಿರಲ್ಲಯ್ಯ. ಆಹಾ, ಏನ್ ತಲೆ ಸರ್? ಮೇಡಿನ್ ಮತ್ತೆ ಕೆರೆ ಅದೇ ನೋಡು, ತರಲೇ ಬೇಡ ಅನ್ನೋದು. ಅದಕ್ಕೆ ನಿನ್ಗೆ ಯಾವ ಹುಡುಗಿನೂ ಸಿಕ್ಲಿಲ್ಲ. ನನ್ನ ಹತ್ರ ಇಂಥ ಐಡಿಯಾ ಬೇಕಾದಷ್ಟಿದೆ, ಆದ್ರೆ ಅದು ನಿಲ್ಕೊಡಕ್ ಆಗಲ್ಲ. ಇದು ಕಾಲೇಜು, ನಾನು ಗುರು, ನಿನ್ ಶಿಷ್ಯ. ನಾನೇನಾದ್ರು ನಿನ್ಗೆ ಐಡಿಯಾ ಕೊಟ್ರೆ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ನೀನಿಬ್ರು ಹೊರಗಡೆ ಹೋಗಿ ಪರ್ಸನಲ್ ಆಗಿ. ಸರ್, ಬಾರ್ಗೋಗಕ್ ಕಾಸಿಲ್ಲ. ತರಲೆ ಮಾಡ್ಬೇಡ ಕಣಯ್ಯ ನೀನು. ಹತ್ರ ಬರಯ್ಯ ಇಲ್ಲಿ. 3 ಜನನ ಚೂಸ್ ಮಾಡು. ಬಿತ್ತಗ್ ಮಾತಾಡಯ್ಯ. ಇಬ್ಬರನ್ನ ಸೆಲೆಕ್ಟ್ ಮಾಡು. ನೀನ್ ಅದ್ರಲ್ಲಿ ಒಬ್ಳಾದ್ರು ನಿನಗ್ ಸಿಕ್ಕೇ ಸಿಗ್ತಾಳ ಕಣೋ. ನಿನ್ ಲವ್ ಸಕ್ಸಸ್ ಆಗುತ್ತೋ ಡೆಫಿನೆಟ್ಲಿ. ಬನ್ನಿ ಸರ್, ಕಂತ ಕೊಡಿಸ್ತೀನಿ. ಯಾರೇ ಅದು? ಕಾಣಿಸಲ್ವಾ? ಏನಂದೆ? ಮೈ ಮೇಲೆ ನೀರ್ ಹಾರಿಸ್ಕೊಂಡು ಹೋಗ್ತಾ ಇದೀರಾ, ಸ್ವಲ್ಪ ನೋಡ್ಕೊಂಡು ಹೋಗ್ಬಾರ್ದಾ ಅಂದೆ. ಇದು ತಿರುಗಾಡೋ ರಸ್ತೆ. ನಿನ್ ರೈಟ್ಸ್ ಏನಿದ್ರು ಮನೆ ಒಳಗಡೆ, ಪಬ್ಲಿಕ್ ರೋಡ್ ಇದು. ಬೇಕಿದ್ರೆ ಕೇಸ್ ಹಾಕೋ, ಹೋಗ್. ಜಗಳ ಗಂಟಿ. ಅಕ್ಕ ಪ್ಲೀಸ್, ನಂಗೆ ಸಾಕು. ಇನ್ನು 2 ದೋಸೆನೂ ತಿಂದಿಲ್ಲ, ಅಷ್ಟ್ ಸಾಕು ಅಂತಿದ್ಯಾ? 4 ಆಯ್ತು. ನಿನ್ ವಯಸ್ಸಿಗೆ 10 ತಿಂದ್ರು ಜೀರ್ಣ ಆಗತ್ತೆ, ತಗೊಳ್ಳೋ. ಏ ಸಚಿನ್, ಯಾಕೋ ಅಲ್ಲೇ ನಿಂತಿದ್ಯಾ? ಬಾರೋ ಒಳಗಡೆ. ಏನಪ್ಪ ಗಲಿವರ್, 1 ವಾರದಿಂದ ಪತ್ತೆನೇ ಇಲ್ಲ. ಅಜ್ಜಿ, ಸಚಿನ್ ಬಂದಿದ್ದಾನೆ, ದೋಸೆ ಕೊಡಿ. ಬೇಡ ಅಕ್ಕ, ನಾನ್ ಟಿಫನ್ ಮಾಡ್ಕೊಂಡೆ ಬಂದಿದ್ದು. ಓಕೆ ಓಕೆ. ಏಯ್ ಎಂಜಿಲ್ಲ ಕಣೋ. ನೋಡಪ್ಪ, ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಮಾಡ್ತಂದಿದ್ದೀನಿ, ತಗೋ ತಿನ್ನು. ಬೇಡ ಅಜ್ಜೆ, ಪ್ಲೀಸ್ ಬೇಡ. ಅಯ್ಯ, ನಿಂಗಾಕ್ಲೇನೆ? ನಂಗ್ ಬೇಡ. ರಾಹುಲ್, ನಿಂಗೆ ಹೇಳ್ತೀನಿ. ಅಯ್ಯೋ, ಒಂದ್ ತಿನ್ನು, ವೇಸ್ಟ್ ಆಗುತ್ತೆ. ಹೌದಾ? ನಂಗ್ ಬೇಡ. ಹುಡುಗಿ ಹಿಂದೆ ಬಿದ್ದವನ್ಗೆ ಊಟ ತಿಂಡಿ ಏನು ಸರಿ ಹೋಗಲ್ಲ ಅಲ್ವೇನು? ಹೌದು, ಯಾವ್ದೋ ಹುಡುಗಿನ್ ಲವ್ ಮಾಡ್ತಿದ್ಯಂತೆ. ಇಲ್ಲ ಅಕ್ಕ. ಏಯ್, ನನ್ನ ಹತ್ರ ರೀಲ್ ಬಿಡ್ಬೇಡ. ರಾಹುಲ್ ಹೇಳ್ದ. ರಾಸ್ಕಲ್, ಆಗ್ಲೇ ಡಂಗೂರ ಹೊಡೆದ್ಬಿಟ್ಯಾ? ಡಂಗೂರ ಅಲ್ವೋ, ಸಣ್ಣ ಗಂಟೆ ಹೊಡೆದೆ ಅಷ್ಟೇ. ಸಚಿನ್, ಯಾರು ಆ ಹುಡುಗಿ? ಯಾರು ಗೊತ್ತಿಲ್ಲ.
ಲವ್ ಎಟ್ ಫಸ್ಟ್ ಸೈಟ್. ಲವ್ ಸಕ್ಸಸ್ ಆದ್ಮೇಲೆ ನಾನೇ ಕರ್ಕೊಂಡ್ಬಂದು ಎಲ್ಲಾರ್ಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆ? ಶೀಘ್ರಮೇವ ಲವರ್ ಪ್ರಾಪ್ತಿರಸ್ತು. ಸರಿ, ನಂಗೆ ಆಫೀಸ್ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಅಜ್ಜಿ, ನಂಗೊಂಚೂರು ಕಾಫಿ. ಸರಿ ನೋಡು, ನಿನ್ಗೊಂಚೂರು ಕಾಫಿ ಕೊಡ್ತೀನಿ, ಕುಡ್ಕೊಂಡು ಹೋಗು. ಬೇಡ ಅಜ್ಜಿ. ಬರ್ತೀನೋ? ಓಕೆ ಸಚಿನ್, ಆ? ನೀ ಬಂದ್ ವಿಷಯನೇ ಹೇಳಿಲ್ವಲ್ಲೋ? ಹಾ, ನಮ್ಮಪ್ಪಂಗೆ ಬಾಂಬೆಯಿಂದ ಯಾವ್ದೋ ಅಪ್ಲಿಕೇಶನ್ ತರ ಹೇಳಿದ್ಯಂತಲ್ಲ. ಹಾ, ತಗೋ, ನಾಳೆನೆ ಫ್ಯಾಕ್ಸ್ ಮಾಡು. ಥ್ಯಾಂಕ್ ಗಾಡ್, ನನಗೆ ಈ ಅಪ್ಲಿಕೇಶನ್ ಸಿಗಲ್ಲ ಅನ್ಕೊಂಡಿದ್ದೆ. ನಿಮ್ ತಂದೆಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ಸ್ ಸಚಿನ್. ಹಾಗೆ ಹುಡುಗಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ಓದೋ ಕಡೆ ಗಮನ ಕೊಡು. ನಿಮ್ಮ ಅಪ್ಪಂಗೆ ಸಂತೋಷ ಆಗತ್ತೆ. ನೀನು ನಮ್ಮ ಅಪ್ಪನ ತರ ಏನೇನೋ ಉಪದೇಶ ಕೊಡ್ಬೇಡ. ನಾನು ಅವಳನ್ನ ಹುಡುಕ್ತೀನಿ, ಲವ್ ಮಾಡ್ತೀನಿ. ಅವಳು ನನಗೆ ಖಂಡಿತ ಸಿಗ್ತಾಳೆ. ಬರ್ತೀನಿ. ಅವಳು ಯಾರು, ಬೇರೆ ಬೋಟ್ ಗೊತ್ತಿಲ್ಲ ಅಂತ್ಯ. ಒನ್ ವೇ ಒಳ್ಳೇದಲ್ವೋ? ಹುಷಾರಾಗಿರು. ಥ್ಯಾಂಕ್ ಯು ಡಿಯರ್. ಎಕ್ಸ್ಕ್ಯೂಸ್ ಮೀ. ಎಸ್. ನನ್ನ ಗಾಡಿ ಸರ್ವಿಸ್ ಬಿಟ್ಟಿದ್ದೆ. ಓಕೆ, ನೋಡ್ತೀರಾ? ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಜಾನಕಿ, ಸರ್. ಕ್ಯಾಶ್ ಎಷ್ಟಿದೆ? ಸರ್ 1,75,000 ಸರ್. ಗಿವ್ ಮಿ 1 lakh. ಇದನ್ನ ನನ್ನ ಪರ್ಸನಲ್ ಅಕೌಂಟ್ ಹಾಕಿ. ಓಕೆ ಸರ್. ಓಕೆ? ಹಲೋ ಸರ್, ನಮಸ್ಕಾರ ಸರ್. ಹಾಂ ಸರ್, ಡಿ ಕಳಿಸಿದ್ದೀನಿ. 95 lakhs ಸರ್. ಇನ್ನ 20 ಬೇಕಾ? ಸರಿ ಸರ್, ನಾಳೆ ಬೆಳಗ್ಗೆ ಕಳಿಸ್ತೀನಿ ಸರ್. ಹಾಂ ಸರ್, ಏನು ತೊಂದರೆ ಇಲ್ಲ ಥ್ಯಾಂಕ್ ಯು. ಓಕೆ ಸರ್, ಬಾಯ್. ಏಯ್, ಸಾರಿ. ಎಲ್ಲಿ ನೋಡ್ಕೊಂಡ್ ಬರ್ತೀರಿ? ನೀವೆಲ್ಲಿ ನೋಡ್ಕೊಂಡ್ ಬಂದ್ರೋ ನಾನು ಅಲ್ಲೇ ನೋಡ್ಕೊಂಡ್ ಬಂದಿದ್ದು. ಮಿಸ್ ಆಗೋಯ್ತಲ್ಲಪ್ಪ. ಮೇಡಮ್, ಎಸ್ ಸರ್. ಬೈಕ್ ಇನ್ಸ್ಟಾಲ್ಮೆಂಟ್. ನಮಸ್ಕಾರ. ಯಾರೇ ನೀವು? ನಾನು ನಿರಂಜನ್ ಅಂತ, JJSS ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೀನಿ. ನಿಮ್ ಪಕ್ಕದ ಮನೆಯಲ್ಲೇ ಇರೋದು. ಬಂದ್ ವಿಷಯ ಹೇಳಿ. ನೀವು ಒಂದು ವರದಕ್ಷಿಣೆ ಕೇಸ್ ಹಾಕಿದಿರಲ್ಲ, ಇವ್ರ ಸೊಸೆ ಪರವಾಗಿ. ಆ ಹುಡುಗ ನನ್ ಶಿಷ್ಯ. ಅವನು ಆ ತರದವನಲ್ಲ, ತುಂಬಾ ಒಳ್ಳೆಯವನು. ಒಳ್ಳೆಯವನೋ ಕೆಟ್ಟವನೋ ಅಂತ ತೀರ್ಮಾನ ಮಾಡೋದು ಕೋರ್ಟು. ನೀವ್ ಯಾರೇ ಅದನ್ನೆಲ್ಲ ಹೇಳೋದಕ್ಕೆ? ಹೋಗ್ರಿ. ಹಾಗಲ್ಲ ಮೇಡಮ್. ಔಟ್, ಗೆಟ್ ಔಟ್. ಮರ್ಯಾದಿಂದ ಹೋಗ್ತಿರೋ ಇಲ್ಲ ಲಂಚ ಕೊಡಕ್ ಬಂದಿದ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸ್ಲೋ? ಹಲೋ ಮೇಡಮ್, ಒಳಗ್ ಹಾಕಕ್ಕೆ ನಮ್ಮಪ್ಪ ಏನ್ ಕಳ್ಳನ ಕೊಲೆಗಾರನ? ಏನ್ ಹಾಗೆ ಎಗರಾಡ್ತಾ ಇದ್ದೀರಾ? ಏಯ್, ರೌಡಿ ತರ ಬಿಹೇವ್ ಮಾಡಿದ್ರೆ ನಿನ್ನೂ ಒಳಗಾಕ್ಸ್ತೀನಿ. ಏ ಸಚಿನ್, ದೊಡ್ಡವ್ರ ವಿಷಯ ನಿನ್ಗೆ ಯಾಕೋ? ನಡಿ. ಸರ್, ನನ್ನಿಂದ ತಪ್ಪಾಯ್ತು ಸರ್. ಬನ್ನಿ ಸರ್. ಏನ್ ತಪ್ಪಾಯ್ತು ಸರ್? ಅಲ್ಲ, ನಡಿ ನಡಿ. ಒಂಟಿ ಹೆಂಗ್ಸಿರೋ ಮನೆ ಅಂತ ಗೊತ್ತಾದ್ರೆ ಸಾಕು, ಕುಂಟು ನೆಪ ತಗೊಂಡ್ ಬಂದ್ಬಿಡ್ತಾರೆ. ನಾನ್ಸೆನ್ಸ್.